ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಶಿವರಾಮ ಕಾರಂತರು ಅವರ ಹೆಸರು ನೆನೆಸ್ಕೊಂಡ್ರೇ ಸಾಕು, ಒಂದು ರೀತಿಯಾದ ಹುಮ್ಮಸ್ಸು ಮೈಯಲ್ಲಿ ಮನಸ್ಸಲ್ಲಿ ತುಂಬುತ್ತೆ. ಯಾಕಂದರೆ ಶಿವರಾಮ ಕಾರಂತರಷ್ಟು ಪ್ರಯೋಗಗಳನ್ನು ಮಾಡಿದಂಥ ಮತ್ತೊಬ್ಬ ಕವಿ ಸಾಹಿತಿ ಬಹಳ ಅಪರೂಪ ಕನ್ನಡದಲ್ಲಿ. ಉತ್ತರದಲ್ಲಿ ರವೀಂದ್ರನಾಥ ಠಾಕೂರ್ ಅವರು ಏನೆಲ್ಲ ಪ್ರಯೋಗಗಳನ್ನು ಮಾಡಿದ್ರು, ಹಾಗೆಯೇ ಅದ್ಭುತ ಪ್ರಯೋಗಗಳನ್ನು ಮಾಡಿದವರು ಶಿವರಾಮ ಕಾರಂತರು. ಕಾರಂತರು ಹೆಚ್ಚು ಓದಲಿಲ್ಲ, ಪದವಿಯನ್ನೂ ಗಳಿಸಲಿಲ್ಲ. ಆದರೆ ಅವರ ಓದಿನ ಹರಹು ಮತ್ತು ಆಳ ವಿಶಾಲವಾದದ್ದು. ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪುಸ್ತಕಗಳೇ ಇಲ್ಲ ಎನ್ನುವ ದಿನಗಳಲ್ಲಿ ಅವರು ಇಂಗ್ಲೀಷ್ ಕೃತಿಗಳಲ್ಲಿ ಇದ್ದಂಥ ವೈಜ್ಞಾನಿಕ ಬರಹಗಳನ್ನು ಸೊಗಸಾಗಿ ಕನ್ನಡಕ್ಕೆ ಅನುವಾದ ಮಾಡಿ ವಿಜ್ಞಾನ ಪ್ರಪಂಚವನ್ನು ನೀಡಿದ್ದನ್ನು ಮರೆಯೋ ಹಾಗಿಲ್ಲ. ಹಾಗೆಯೇ ಹಕ್ಕಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆಯ ಪುಸ್ತಕ ಕನ್ನಡದಲ್ಲಿ ಇಲ್ಲ ಅನ್ನೋ ವಿಚಾರ ಗೊತ್ತಾದಾಗ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದವರು ಗೃಹ ಸರಸ್ವತಿ ಗ್ರಂಥಮಾಲೆ ಅಂತ ಒಂದು ಹೊಸ ಮಾಲೆಯನ್ನು ಆರಂಭಿಸಿ ಅದಕ್ಕಾಗಿ ಒಂದು ಪುಸ್ತಕವನ್ನು ಬರೆದುಕೊಡಿ ಅಂತ ಕಾರಂತರನ್ನು ಕೇಳಿದಾಗ ಅವರು ಕನ್ನಡದಲ್ಲಿ ಕೊರತೆ ಇರುವಂಥ ಈ ಒಂದು ಪುಸ್ತಕವನ್ನು ಬರೆಯೋದಕ್ಕೆ ನಿರ್ಧಾರ ಮಾಡ್ತಾರೆ. ಕರ್ನಾಟಕದ ಹಕ್ಕಿಗಳ ಬಗ್ಗೆ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕವೇ ಹಿರಿಯ ಕಿರಿಯ ಹಕ್ಕಿಗಳು, ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಿರುವಂಥದ್ದು. ಮುನ್ನುಡಿಯಲ್ಲಿ ಬಹಳ ಸ್ಪಷ್ಟವಾಗಿ ಬರೀತಾರೆ ಶಿವರಾಮ ಕಾರಂತರು, ಈ ಒಂದು ಪುಸ್ತಕವನ್ನು ನನ್ನ ಅನುಭವದಿಂದ ನಾನು ಬರೆದಿಲ್ಲ. ಈ ಪುಸ್ತಕವನ್ನು ಬರೀಬೇಕಾದರೆ ಇತರ ಪುಸ್ತಕಗಳು ನನಗೆ ಆಧಾರವಾಗಿವೆ. ಅನೇಕ ಇಂಗ್ಲೀಷ್ ಕೃತಿಗಳನ್ನು ಆಧಾರವಾಗಿ ಇಟ್ಟುಕೊಂಡು ಬರೆದಿದ್ದೇನೆ. ಅವುಗಳಲ್ಲಿ ಮುಖ್ಯವಾಗಿ ಸಲೀಂ ಅಲಿ ಅವರು ಇಂಗ್ಲೀಷಲ್ಲಿ ಬರೆದಂಥ ಪುಸ್ತಕಗಳು ಏನಿವೆ ಅವುಗಳನ್ನು ಬಳಸ್ಕೊಂಡಿದ್ದೇನೆ. ಹಾಗೆಯೇ ಲೈಫ್ ಅನ್ನೋ ಪತ್ರಿಕೆ ಏನಿದೆ ಅದು ಬರ್ಡ್ಸ್ ಅಂತ ಏನು ಲೇಖನ ಮಾಲೆಗಳನ್ನು ಪ್ರಕಟಿಸಿದೆ ಅವುಗಳನ್ನು ನಾನು ಧಾರಾಳವಾಗಿ ಬಳಸ್ಕೊಂಡಿದ್ದೇನೆ. ಹೀಗೆ ಬೇರೆ ಬೇರೆ ಮೂಲಗಳಲ್ಲಿ ಇರುವಂಥ ಮಾಹಿತಿಯನ್ನೆಲ್ಲ ತಗೊಂಡು ನಮ್ಮ ಕನ್ನಡಿಗರಿಗಾಗಿ ಸರಳ ಕನ್ನಡದಲ್ಲಿ ಬರೆದಿದ್ದೇನೆ, ಅಷ್ಟೇ ನನ್ನ ಹೆಗ್ಗಳಿಕೆ ಅನ್ನೋದನ್ನು ಆರಂಭದಲ್ಲೇ ಹೇಳ್ತಾರೆ. ಒಟ್ಟು 7 ಅಧ್ಯಾಯಗಳಲ್ಲಿ ನಮ್ಮ ಹಕ್ಕಿಗಳು, ವಿಶೇಷವಾಗಿ ಕರ್ನಾಟಕದ ಹಕ್ಕಿಗಳ ಬಗ್ಗೆ ಬರೀತಾರೆ. ಆಕಾಶದಲ್ಲಿ ಹಾರಾಡಬೇಕಾದರೆ ಹಕ್ಕಿಗಳ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳಾದವು, ಇದು ವೈಜ್ಞಾನಿಕ ಮಾಹಿತಿ. ಹಕ್ಕಿಗಳಲ್ಲಿ ಏನೆಲ್ಲ ವಂಶಗಳಿವೆ, ಆ ವಂಶಗಳ ವಿಶೇಷವೇನು, ಹಕ್ಕಿಗಳ ದೇಹ ರಚನೆ, ಅವುಗಳ ಮೂಳೆಯ ರಚನೆ. ಗಾಳಿ ತುಂಬಿರುತ್ತೆ ಮೂಳೆಯಲ್ಲಿ, ಗಾಳಿ ತುಂಬಿರೋ ಕಾರಣ ಇಡೀ ದೇಹವೇ ಹಗುರವಾಗಿರುತ್ತೆ, ಹಾಗಾಗಿ ಹಾರೋದಕ್ಕೆ ಸುಲಭ. ಏನೆಲ್ಲ ಬದಲಾವಣೆಗಳಾಗಿವೆ ಅವುಗಳ ದೇಹದಲ್ಲಿ. ಹಕ್ಕಿಗಳ ಹೊಟ್ಟೆಯ ಪಾಡು, ಹಕ್ಕಿಗಳು ಯಾವ ರೀತಿಯ ಆಹಾರ ಪದಾರ್ಥಗಳನ್ನು ಸೇವಿಸುತ್ತೆ, ಯಾಕೆ ಸೇವಿಸುತ್ತೆ, ಅವುಗಳ ಜೀರ್ಣಾಂಗ ಯಾವ ರೀತಿ ರೂಪುಗೊಂಡಿದೆ. ಹಕ್ಕಿಗಳ ವಲಸೆ ಬಹಳ ಮುಖ್ಯವಾದಂಥ ವಿಚಾರ. ಯಾಕಂದರೆ ಬದುಕನ್ನು ನಡೆಸೋದಕ್ಕೆ ಭೂಮಿಯ ಒಂದು ಭಾಗ ಆದರೆ ಸಂತಾನವರ್ಧನೆಯನ್ನು ನಡೆಸೋದಕ್ಕೆ ಇನ್ನೊಂದು. ಅನೇಕ ಹಕ್ಕಿಗಳು ಸಾವಿರಾರು ಕಿಲೋಮೀಟರ್ಗಳ ದೂರ ವಲಸೆಯನ್ನು ಹೋಗುತ್ತೆ. ಹಾಗೆ ವಲಸೆ ಹೋಗುವ ಹಕ್ಕಿಗಳ ಒಂದು ಪ್ರಾಥಮಿಕ ಪರಿಚಯ, ಕೊನೆಗೆ ಸಂತಾನವರ್ಧನೆ ಮತ್ತು ಸಂಗೋಪನೆಯ ಬಗ್ಗೆ ಮಾಹಿತಿ. ಹೀಗೆ ಹಕ್ಕಿಗಳ ಬಗ್ಗೆ ಮೂಲಭೂತವಾಗಿ ತೀರಾ ಅಗತ್ಯವಾದಂಥ ಮಾಹಿತಿಗಳನ್ನು ಈ ಒಂದು ಪುಟ್ಟ ಪುಸ್ತಕದಲ್ಲಿ ಬರೆದಿದ್ದಾರೆ ಕಾರಂತರು. ಈಗ ಕನ್ನಡದಲ್ಲಿ ಅದ್ಭುತವಾದ ವರ್ಣಚಿತ್ರಗಳನ್ನು ಒಳಗೊಂಡಂಥ ಅನೇಕ ಪುಸ್ತಕಗಳು, ಪಕ್ಷಿಗಳಿಗೆ ಸಂಬಂಧಪಟ್ಟಂಥ ಪುಸ್ತಕಗಳು ಪ್ರಕಟ ಆಗಿವೆ. ಆದರೆ ಮಾಹಿತಿಯ ದೃಷ್ಟಿಯಿಂದ ಇವತ್ತಿಗೂ ಸಹ ಹಿರಿಯ ಕಿರಿಯ ಹಕ್ಕಿಗಳು ಎನ್ನುವ ಈ ಪುಸ್ತಕವನ್ನು ಮರೆಯೋ ಹಾಗಿಲ್ಲ. ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಂಥ ಈ ಪುಸ್ತಕದ ಲಾಭವನ್ನು ಇವತ್ತಿಗೂ ಸಹ ನಾವು ಪಡೆಯಬಹುದು. ಆ ಕೆಲಸವನ್ನು ನಮ್ಮ ಮಕ್ಕಳಿಗೆ ಮುಂದುವರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಪ್ರಾರ್ಥಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ದಿನೇಶ್ ಕುಲಕರ್ಣಿ. ನಾನು ಬೆಂಗಳೂರಿನ ಉತ್ತರಹಳ್ಳಿಯಿಂದ ಬಂದಿದ್ದೇನೆ.
ನನ್ನ ವೃತ್ತಿಯಲ್ಲಿ ನಾನು ಸಿಸ್ಟಮ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಕ್ರಿಕೆಟ್ ನೋಡುವುದು ಮತ್ತು ಸುಗಮ ಸಂಗೀತ ಕೇಳುವುದು. ದಿನೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಕಾಸ್ ಅಂತ. ನಾನು ಮೈಸೂರಿಂದ ಬಂದಿದ್ದೇನೆ. ನಾನು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್. ನನ್ನ ಹವ್ಯಾಸಗಳು ಬಂದು ಪುಸ್ತಕ ಓದುವುದು, ಪ್ರವಾಸ ಮಾಡುವುದು ಮತ್ತು ಕ್ರಿಕೆಟ್ ನೋಡುವುದು. ವಿಕಾಸ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಂದೀಶ್ TS. ನಾನು ಬೆಂಗಳೂರಿನ ಸುಂಕದಕಟ್ಟೆಯಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಚಲನಚಿತ್ರ ವೀಕ್ಷಿಸೋದು ಮತ್ತು ದಿನಪತ್ರಿಕೆ ಓದುವುದು. ನಂದೀಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬಳ್ಳಾರಿಯ ಎನ್ ತಿಪ್ಪಣ್ಣ ಮತ್ತು NT ಗೌರಮ್ಮ ಅವರು, ಮಾಜಿ MLC ಮತ್ತು ರಾಜ್ಯ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭೆ ಬೆಂಗಳೂರು. ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಇಸ್ರೇಲ್ ಕೆಣಕೆ ಗೆದ್ದವರಿಲ್ಲ. ಸಂಪಾದಕರು KV ರಾಧಾಕೃಷ್ಣ. ಮೊದಲ ಪ್ರಶ್ನೆ ಈಗ ನೋಡೋಣ. ಭಾರತೀಯ ಸೇನೆಗೆ ಸಂಬಂಧಿಸಿದ ಹಾಗೆ ನಿಪುಣ್, ಪ್ರಚಂಡ್, ಉಲ್ಕಾ, ಪರ್ಥ್ ಇವು ಏನು? ಆಯ್ಕೆಗಳನ್ನು ನೋಡೋಣ. ಆಂಟಿ ಪರ್ಸನಲ್ ಮೈನ್ಸ್, ಸ್ವಯಂಚಾಲಿತ ಗ್ರೆನೇಡ್ ಲಾಂಚರ್, ಆಂಟಿ ಟ್ಯಾಂಕ್ ಮೈನ್ಸ್, ಆಂಟಿ ಟ್ಯಾಂಕ್ ರಾಕೆಟ್. ಮೊದಲಿಗೆ ದಿನೇಶ್, ಆನಂತರ ಸ್ವಯಂಚಾಲಿತ ಗ್ರೆನೇಡ್ ಲಾಂಚರ್. ಗ್ರೆನೇಡ್ ಲಾಂಚರ್ ಆಯ್ಕೆ 2. ವಿಕಾಸ್ ಆಯ್ಕೆ 3 ಆಂಟಿ ಟ್ಯಾಂಕ್ ಮೈನ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಆಂಟಿ ಪರ್ಸನಲ್ ಮೈನ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಹಾಗಂದರೆ ಏನು? ಕನ್ನಡದಲ್ಲಿ ವ್ಯಕ್ತಿಗತ ಸಿಡಿಮದ್ದು ಅಂತ ಹೇಳ್ತೇವೆ. ಶತ್ರುಗಳು ಏನು ಮಾಡ್ತಾರೆ, ನೆಲದ ಒಳಗೆ ಹೂತಿರ್ತಾರೆ ಕೆಲವು ಬಾಂಬುಗಳನ್ನು. ಒಂದು ಹೆಜ್ಜೆ ಇಡಬಹುದಾದಷ್ಟು ಅಗಲವಾಗಿ ಇರುತ್ತೆ ಈ ಬಾಂಬು. ಇದರ ಮೇಲೆ, ಈ ಸಿಡಿಮದ್ದಿನ ಮೇಲೆ ಹೆಜ್ಜೆ ಇಟ್ಟುಬಿಟ್ರೆ ಹೆಜ್ಜೆ ತೆಗಿತಾ ಇದ್ದ ಹಾಗೆ ಅದು ಸಿಡಿಯುತ್ತೆ. ಸಿಡಿದ ಘಾತಕ್ಕೆ ಮನುಷ್ಯ ಸಾಯೋದು ಖಚಿತ. ಇಡೀ ದೇಹ ಚೂರು ಚೂರಾಗಿ ಹೋಗುತ್ತೆ. ಇದು ವ್ಯಕ್ತಿಗತವಾದ ಸಿಡಿಮದ್ದು ಅಂತ ನಾವು ಹೇಳ್ತೇವೆ ಇದನ್ನು. ಹಾಗೆಯೇ ಟ್ಯಾಂಕ್ಗಳನ್ನು ಸಿಡಿಸೋದಕ್ಕೆ ವಿಶೇಷವಾದ ನೆಲ ಸಿಡಿಮದ್ದುಗಳು ಸಹ ಉಂಟು. ಅದನ್ನು ಆಂಟಿ ಟ್ಯಾಂಕ್ ಮೈನ್ಸ್ ಅಂತ ಕರೀತಾರೆ. ಆದರೆ ಈ ವ್ಯಕ್ತಿಗತವಾದದ್ದು ಇದೆಯಲ್ಲ, ಬಹಳಷ್ಟು ಸಂದರ್ಭಗಳಲ್ಲಿ ವ್ಯಕ್ತಿ ಸಾಯಲೇಬೇಕಾಗುತ್ತೆ. ಬೇರೆ ದಾರಿ ಇಲ್ಲವೇ ಇಲ್ಲ. ಮುಂದೆ ನಾವು ಕೊಡ್ತಾ ಇರೋ ಪುಸ್ತಕ ಡಾಲರ್ ಸೊಸೆ, ಸುಧಾಮೂರ್ತಿ ಬರೆದ ಕನ್ನಡ ಕಾದಂಬರಿ. ನಮ್ಮ ಪ್ರಶ್ನೆ: ವಿಶ್ವದಲ್ಲಿ ನಿರ್ಲಕ್ಷಿತ ಉಷ್ಣವಲಯದ ರೋಗಗಳು ಅಥವಾ ಅನಾಥ ರೋಗಗಳು ಸುಮಾರು ಎಷ್ಟಿವೆ? ಆಯ್ಕೆಗಳನ್ನು ನೋಡೋಣ. 30, 15, 25. ನಂದೀಶ್ ಆಯ್ಕೆ 2 15 ರೋಗಗಳು. ದಿನೇಶ್ 25. ಆಯ್ಕೆ 4 20. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 20 ರೋಗಗಳು ಆಗಿತ್ತು. ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕ ದೇಶಗಳಲ್ಲಿ ಇರುವಂಥ ಈ 20 ರೋಗಗಳನ್ನು ಅನಾಥ ರೋಗಗಳು ಅಂತ ಕರೀತಾರೆ. ಏನು ಹಾಗಂದರೆ ಆರ್ಫನ್ ಡಿಸೀಸಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಯಾಕೆ ಅಂತ ಹೇಳ್ತಂದರೆ, ಈ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಂಶೋಧನೆಯನ್ನು ನಡೆಸಿದರೆ, ಯಾವುದೇ ಔಷಧವನ್ನು ಹೊಸದಾಗಿ ಕಂಡು ಹಿಡಿದ್ರೆ ಹೆಚ್ಚು ಲಾಭ ಬರೋಲ್ಲ. ಹಾಗಾಗಿ ಹೆಚ್ಚಿನ ದೇಶಗಳು, ವೈಜ್ಞಾನಿಕ ಸಂಸ್ಥೆಗಳು ಈ ರೋಗಗಳ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ ಆಸಕ್ತಿಯನ್ನೇ ತೋರೋದಿಲ್ಲ. ಹಾಗಾಗಿ ಈ ಬಡ ರೋಗಗಳು ಬಡವರನ್ನೇ ಹೆಚ್ಚು ಕಾಡ್ತಾ ಇದೆ ಇವತ್ತಿನವರೆಗೂ. ಅಂತಹ ಅನಾಥ ರೋಗಗಳಲ್ಲಿ ಬಹಳ ಬಹಳ ಮುಖ್ಯವಾದದ್ದು ಯಾವುದು ಅಂದರೆ ಏಡ್ಸ್, ಅದಾದ ಮೇಲೆ ಕ್ಷಯ, ಅದಾದ ಮೇಲೆ ಮಲೇರಿಯಾ, ಕೊಕ್ಕೆ ಹುಳ, ದುಂಡು ಹುಳ, ನಿದ್ರಾರೋಗ, ಕುಷ್ಠ,
ಆನೆಕಾಲು ರೋಗ, ಕಾಲಾ ಅಜಾರ್, ಚಾಗಾ ರೋಗ, ಹೀಗೆ ರೋಗಗಳು ಏನಿವೆ ಹಣ ಬರೋಲ್ಲ. ಅದೇ ನೀವು ಕೊಲೆಸ್ಟ್ರಾಲ್ಗೆ ಒಂದು ಔಷಧಿಯನ್ನು ಕಂಡುಹಿಡಿದ್ರೆ ಅಥವಾ ಡಯಾಬಿಟಿಸ್ಗೆ ಒಂದು ಹೊಸ ಔಷಧವನ್ನು, ಹೃದಯ ರೋಗಕ್ಕೆ, ಕ್ಯಾನ್ಸರ್ಗೆ ಔಷಧವನ್ನು ಕಂಡುಹಿಡಿತು ಅಂದರೆ ಸಾವಿರಾರು ರೂಪಾಯಿಗಳ ವೆಚ್ಚ ಮಾಡಿ ಆ ಗುಳಿಗೆಗಳನ್ನು, ಒಂದು ಗುಳಿಗೆ ಕೊಂಡ್ಕೊಳ್ಳಿಕ್ಕೆ 1,500 ರೂಪಾಯಿಯಿಂದ ಹಿಡಿದು 5,000 ರೂಪಾಯಿ, 7,000 ರೂಪಾಯಿವರೆಗಿನ ಗುಳಿಗೆಗಳಿವೆ. ಈ ರೀತಿಯ ಗುಳಿಗೆಗಳನ್ನು ಮಾಡಿದ್ರೆ ತುಂಬ ಹಣ ಸಂಪಾದನೆ ಮಾಡ್ಬೋದು. ಕೊಕ್ಕೆ ಹುಳಕ್ಕೆ ನೀವು ಔಷಧಿ ಬರ್ಕೊಟ್ರೆ 10 ರೂಪಾಯಿಗಿಂತ ಜಾಸ್ತಿ ಬೆಲೆ ಇಟ್ಟರೆ ಯಾರೂ ಕೊಂಡ್ಕೊಳ್ಳೋಲ್ಲ. ಹಾಗಾಗಿ ಅನಾಥ ರೋಗಗಳು ಇವತ್ತಿಗೂ ಸಹ ನಮ್ಮ ಭೂಮಿಯನ್ನು, ವಿಶೇಷವಾಗಿ ಆಫ್ರಿಕಾ ಮತ್ತು ಏಷ್ಯಾ ಖಂಡದಲ್ಲಿ ಇರ್ತಕ್ಕಂಥ ಬಡಜನರ ಜೀವವನ್ನು ಇವತ್ತಿಗೂ ಹಿಂಡ್ತಾ ಇವೆ. ಮುಂದಿನ ಪುಸ್ತಕ ಮಾರಿ ಕಣಿವೆ, ವಾಣಿವಿಲಾಸ್ ಸಾಗರ ನಿರ್ಮಾಣದ ಕತೆ, ಪ್ರೊಫೆಸರ್ MG ರಂಗಸ್ವಾಮಿ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಯಾವ ಅಗ್ನಿಪರ್ವತವು ಸ್ಫೋಟಗೊಂಡ ನಂತರ ಲಂಬವಾಗಿ ಹಾಗೂ ನೇರವಾಗಿ ಸಮುದ್ರದ ಒಳಗೆ ಕುಸಿಯಿತು? ಆಯ್ಕೆಗಳನ್ನು ನೋಡೋಣ. ಕುರಕಾವೋ, ಡುಗಾಂಗ್, ಹುಂಗಾಟೊಂಗಾ, ತಫಾಹಿ. ಮೊದಲಿಗೆ ವಿಕಾಸ್, ಆನಂತರ ನಂದೀಶ್. ಕುರಕಾವೋ ಆಯ್ಕೆ 1. ಆಯ್ಕೆ 1 ಕುರಕಾವೋ ಅಂತ ಹೇಳ್ತಾ ಇದ್ದಾರೆ. ನಂದೀಶ್ ಆಯ್ಕೆ 3. ಆಯ್ಕೆ 3 ಹುಂಗಾಟೊಂಗಾ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಹುಂಗಾಟೊಂಗಾ ಉತ್ತರ ಸರಿಯಾಗಿದೆ. ನಂದೀಶ್ ಈ ಉತ್ತರ ಕೊಟ್ಟಿದ್ದಾರೆ. ಮಾರಿ ಕಣಿವೆ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ಈ ಹುಂಗಾಟೊಂಗಾ ಅಂತಕ್ಕಂಥ ದ್ವೀಪಗಳು ಉಂಟು. ಆ ದ್ವೀಪಗಳಲ್ಲಿ ಅಗ್ನಿಪರ್ವತಗಳು ಇತ್ತು. 2022ರಲ್ಲಿ ಸ್ಫೋಟವಾಯಿತು. ಇಡೀ ದ್ವೀಪವೇ ಒಂದು ಅಗ್ನಿಪರ್ವತವಾಗಿತ್ತವಲ್ಲ, ಸ್ಫೋಟಗೊಂಡಾಗ ಇಡೀ ಅಗ್ನಿಪರ್ವತ ಸ್ಫೋಟಗೊಂಡು ಆ ಭೂಪ್ರದೇಶ ಏನಿತ್ತು ಹಾಗೆಯೇ ಅದು ಸಮುದ್ರದ ಒಳಗೆ ಕುಸಿಯುತ್ತೆ. ಇದು ಬಹಳ ಅಪರೂಪವಾಗಿ ನಡೆದಂಥ ಒಂದು ಘಟನೆ ಇದು. ಹಾಗಾಗಿ ಸಮುದ್ರದ ಒಳಗೆ ಮುಳುಗಿರುವ ಹಾಗೆ ಈ ಒಂದು ಅಗ್ನಿಪರ್ವತ ಇವತ್ತಿಗೂ ಸಹ ಅದು ಸಕ್ರಿಯವಾಗಿ ಉಳಿದಿದೆ. ಅದು ಸುಮಾರು 170 ಕಿಲೋಮೀಟರ್ವರೆಗೂ ಇದರ ಶಬ್ದ ಕೇಳಿಬಂತಂತೆ. ಮತ್ತು ಇದು ಸ್ಫೋಟಗೊಂಡು ಕುಸಿದಾಗ ಉಂಟಾದಂಥ ಸುನಾಮಿ ಅಲೆಗಳು ಏನಿದ್ವೋ ಅದು ಅನೇಕ ದೂರದ ಅಮೆರಿಕದವರೆಗೂ ಅಲೆಗಳು ಹೋದುವಂತೆ. ಮುಂದಿನ ಪುಸ್ತಕ ಚಾಣಕ್ಯ ನೀತಿ, ಸಂಗ್ರಹಾನುವಾದ ಡಾಕ್ಟರ್ BR ಸುಹಾಸ್ ಅವರಿಂದ. ನಮ್ಮ ಪ್ರಶ್ನೆ: ಸತ್ತವರನ್ನು ಶೈತ್ಯೀಕರಿಸಿ ಮುಂದಾನೊಂದು ಕಾಲದಲ್ಲಿ ಜೀವಂತಗೊಳಿಸಲು ಹೊರಟ ತಂತ್ರಜ್ಞಾನದ ಹೆಸರೇನು? ಆಯ್ಕೆಗಳನ್ನು ನೋಡೋಣ. ಕ್ಯಾಕೋಜೆನಿಕ್ಸ್, ಕ್ರಯೋನಿಕ್ಸ್, ಬ್ಯಾಥಿಮೆಟ್ರಿ, ಕ್ರೋಮ್ಯಾಟಿಕ್ಸ್. ಮೊದಲಿಗೆ ನಂದೀಶ್, ಆನಂತರ ದಿನೇಶ್. ಆಯ್ಕೆ 2. ಆಯ್ಕೆ 2 ಕ್ರಯೋನಿಕ್ಸ್. ಹೇಳಿ ದಿನೇಶ್. ಆಯ್ಕೆ 3. ಆಯ್ಕೆ 3 ಬ್ಯಾಥಿಮೆಟ್ರಿ. ಉತ್ತರವನ್ನು ನೋಡೋಣ. ಕ್ರಯೋನಿಕ್ಸ್ ಉತ್ತರ ಸರಿಯಾಗಿದೆ. ಚಾಣಕ್ಯ ನೀತಿ ಈ ಒಂದು ಪುಸ್ತಕವನ್ನು ನಂದೀಶ್ ಅವರಿಗೆ ಕೊಟ್ಟಿದ್ದೇವೆ. ಒಬ್ಬ ವ್ಯಕ್ತಿ ಸಾಯ್ತಾನೆ. ಸತ್ತು ಕೂಡಲೇ ಅವನ ಇಡೀ ದೇಹವನ್ನು ಮಂಜುಗಡ್ಡೆಯಿಂದ ಮುಚ್ಚಿ ನೇರವಾಗಿ ಕಾರ್ಖಾನೆಗೆ ಕರ್ಕೊಂಡು ಹೋಗ್ತಾರೆ. ಕಾರ್ಖಾನೆಯಲ್ಲಿ ಮಂಜುಗಡ್ಡೆಗಳನ್ನೆಲ್ಲ ತೆಗೆದು ಆ ವ್ಯಕ್ತಿಯ ದೇಹದಲ್ಲಿ ಇರ್ತಕ್ಕಂಥ ರಕ್ತವನ್ನೆಲ್ಲ ಹೊರಗಡೆ ತೆಗೆದು ಆ ರಕ್ತ ಹರಿತಾ ಇದ್ದಂಥ ಸ್ಥಳದಲ್ಲಿ ವಿಶೇಷವಾದ ಆ್ಯಂಟಿಫ್ರೀಸ್ ಅಂತಕ್ಕಂಥ ರಾಸಾಯನಿಕವನ್ನು ತುಂಬಿಸಿ ಹಾಗೆಯೇ ಸಂರಕ್ಷಕ ದ್ರಾವಣಗಳಲ್ಲಿ ಮುಳುಗಿಸಿ ಕೊನೆಗೆ ಇಡೀ ದೇಹವನ್ನು ಲಿಕ್ವಿಡ್ ನೈಟ್ರೋಜನ್ ದ್ರವ ಸಾರಜನಕದಲ್ಲಿ -196 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಆ ದೇಹವನ್ನು ಕಾಪಾಡ್ತಾರಂತೆ. ಎಲ್ಲಿಯವರೆಗೆ ಕಾಪಾಡ್ತಾರೆ ಅಂದರೆ 100 ವರ್ಷಗಳವರೆಗೆ ಕಾಪಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಜಗತ್ತಲ್ಲಿ ಈ ರೀತಿ ಸಂರಕ್ಷಣೆಗೆ ಒಳಪಟ್ಟಂಥ 200 ದೇಹಗಳು ಬೇರೆ ಬೇರೆ ದೇಶಗಳಲ್ಲಿ ಇವೆಯಂತೆ. ಮುಂದಾನೊಂದು ಕಾಲದಲ್ಲಿ ವಿಜ್ಞಾನ ಸಾಕಷ್ಟು ಸುಧಾರಣೆಗೊಂಡು ಹೀಗೆ ಸಂರಕ್ಷಿಸಲ್ಪಟ್ಟ ದೇಹಗಳು ಏನಿವೆ ಆ ದೇಹಗಳ ಒಳಗೆ ಜೀವವನ್ನು ತುಂಬೋಕೆ ಸಾಧ್ಯ ಅಂತ ವಿಜ್ಞಾನ ನಂಬಿರೋ ಕಾರಣ ಈ ರೀತಿಯಾದ ಕ್ರಯೋನಿಕ್ಸ್ ಪ್ರಯೋಗಗಳು ಇವತ್ತಿಗೂ ಸಹ ಜಗತ್ತಲ್ಲಿ ನಡೀತಾ ಇವೆ. ಮುಂದಿನ ಪುಸ್ತಕ ಸಚಿನ್ ತೀರ್ಥಹಳ್ಳಿ ಬರೆದಂಥ ಮಿಸ್ಟರ್ ಎಕ್ಸ್ ಮತ್ತು ಇತರ ಕಥೆಗಳು. ಪ್ರಶ್ನೆ:
ಬಿಟ್ಟ ಅಕ್ಷರಗಳನ್ನು ತುಂಬಿ. ಶ್ಮಿ ದಿಂ ಕ ಕು ರಿ. ಆಗಲೇ ಬಜರುತ್ತಿದ್ದಾರೆ ವಿಕಾಸ್ ಮತ್ತು ದಿನೇಶ್. ವಿಕಾಸ್. ಕಾಶ್ಮೀರದಿಂದ ಕನ್ಯಾಕುಮಾರಿ. ಕಾಶ್ಮೀರದಿಂದ ಕನ್ಯಾಕುಮಾರಿ. ಕನ್ಯಾಕುಮಾರಿ. ಹೌದಾ ದಿನೇಶ್? ಹೌದು, ಅದೇ ಸರ್. ಉತ್ತರವನ್ನು ನೋಡೋಣ. ಕಾಶ್ಮೀರದಿಂದ ಕನ್ಯಾಕುಮಾರಿ ಉತ್ತರ ಸರಿಯಾಗಿದೆ. ಮಿಸ್ಟರ್ ಎಕ್ಸ್ ಮತ್ತು ಇತರ ಕಥೆಗಳು ಈ ಒಂದು ಪುಸ್ತಕವನ್ನು ವಿಕಾಸ್ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡಲಿದ್ದೇವೆ ಕಥಾ ಚಿಂತನ ಮನೋಮಂಥನ ಎನ್ನುವ ಪುಸ್ತಕ. ಮಾತಾ ತ್ಯಾಗಮಯಿ ಅವರು ಅನುವಾದ ಮಾಡಿರುವಂತಹ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 81 ಕೂಡು 23, 48 ಕಳೆ 18, 30 ಗುಣಿಸು 9, 180 ಭಾಗಿಸು 5. ಆಗಲೇ ಬಜರ್ ಒತ್ತಿದ್ದಾರೆ ವಿಕಾಸ್ ಅವರು. ಉತ್ತರವನ್ನು ಕೇಳೋಣ. 420. 420 ಅಂತ ಹೇಳ್ತಾ ಇದ್ದಾರೆ. ಏನಾದರೂ ಭಿನ್ನ ಉತ್ತರ ಇರಬಹುದಾ ನಂದೀಶ್? ನಂದೀಶ್ ಇನ್ನೂ ಲೆಕ್ಕವನ್ನು ಮಾಡ್ತಾ ಇದ್ದಾರೆ. ದಿನೇಶ್ ಅವರನ್ನು ಕೇಳೋಣ. 436. 436. ನಂದೀಶ್ ಇನ್ನೂ ಆಗಿಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 104, 30, 270, 36 ಎಲ್ಲವನ್ನು ಕೂಡಿದ್ರೆ 440 ಬಂದಿದೆ. ಎಲ್ಲೋ ಸಣ್ಣ ತಪ್ಪಾಗಿದೆ. ಹಾಗಾಗಿ ಕಥಾಚಿಂತನದ ಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ಏಕಾಂಗಿಯ ಕನವರಿಕೆಗಳು, ಎಂ ಜಬೀವುಲ್ಲಾ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. ಭಾರತೀಯ ಸೇನೆಯು ಬಳಸುವ ಈ ಡ್ರೋನ್ನ ಕೆಲಸವೇನು? ಆಯ್ಕೆಗಳು: ಕಾಂಬ್ಯಾಟ್ ಡ್ರೋನ್, ಕಾಮಿಕಾಜಿ ಡ್ರೋನ್, ಫೋಟೋಗ್ರಫಿ ಡ್ರೋನ್, ಅಗ್ರಿಕಲ್ಚರಲ್ ಡ್ರೋನ್. ಮೊದಲಿಗೆ ವಿಕಾಸ್, ಆನಂತರ ದಿನೇಶ್. ಆಯ್ಕೆ 1 ಕಾಂಬ್ಯಾಟ್ ಡ್ರೋನ್. ಕಾಂಬ್ಯಾಟ್ ಡ್ರೋನ್. ದಿನೇಶ್? ಅದೇ ಸರ್. ಅದೇ ಉತ್ತರ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಕಾಮಿಕಾಜಿ ಡ್ರೋನ್. ಕಾಮಿಕಾಜಿ ಡ್ರೋನ್. ಈ ಕಾಮಿಕಾಜಿ ಅನ್ನೋ ಶಬ್ದ ಸ್ವಲ್ಪ ಅರ್ಥವಾಗದೆ ಹೋಗಬಹುದು. ಜಪಾನಿ ಶಬ್ದ ಇದು. ಆತ್ಮಹತ್ಯಾ ಡ್ರೋನ್ ಅಂತ ಹೇಳ್ತಂದರೆ ತಕ್ಷಣ ಗೊತ್ತಾಗುತ್ತೆ. ಮಹಾಭಾರತದಲ್ಲಿ ಸಂಕ್ಷಪ್ತಕರು ಅಂತ ಬರ್ತಾರೆ. ಇದು ಆತ್ಮಹತ್ಯಾ ದಳ. ಇಡೀ ಜಗತ್ತಲ್ಲಿ, ಜಗತ್ತಿನ ಸಾಹಿತ್ಯದಲ್ಲಿ ಮೊದಲ ಬಾರಿಗೆ ಪ್ರಸ್ತಾಪ ಆದದ್ದು ಸಂಕ್ಷಪ್ತಕರು ಎನ್ನುವ ಆತ್ಮಹತ್ಯಾ ದಳ. ಇವರು ಅರ್ಜುನನ ಕೈಯಲ್ಲಿ ಸಾಯ್ತಾರೆ. ಈ ಕಾಮಿಕಾಜಿ ಡ್ರೋನ್ ಅನ್ನೋದು ಏನಿರುತ್ತೆ, ಇದು ಸೌರಚಾಲಿತವಾದದ್ದು. ಸೂರ್ಯನ ಬಿಸಿಲಿನ ಸಹಾಯದಿಂದ ಇದು ಕೆಲಸ ಮಾಡುತ್ತೆ. ಮದ್ದು ಗುಂಡನ್ನು ತುಂಬಿಸ್ಕೊಂಡಿರುತ್ತೆ. ತುಂಬಿಸ್ಕೊಂಡು ಗಸ್ತು ಹೊಡಿತಾ ಇರುತ್ತೆ ಆಕಾಶದಲ್ಲಿ. ಗಸ್ತು ಹೊಡಿತಾ 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 ತನ್ನ ಗುರಿ ಬಂದು ಕೂಡಲೇ, ಆ ಗುರಿ ಬಂದು ಕೂಡಲೇ ನೇರವಾಗಿ ಹೋಗಿ ಆ ಗುರಿಗೆ ಅಪ್ಪಳಿಸಿ ತನಗೆ ತಾನೇ ಸ್ಫೋಟಗೊಳ್ಳುತ್ತೆ. ಒಳಗೆ ಇರ್ತಕ್ಕಂಥ ಅಷ್ಟೂ ಸ್ಫೋಟಕ ಒಮ್ಮೆಲೆ ಸಿಡಿದಾಗ ಆ ಗುರಿ ಸಂಪೂರ್ಣವಾಗಿ ನಾಶವಾಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಮಗ್ರ ತೋಟಗಾರಿಕೆಯ ಕೈಪಿಡಿಯ ಕೃತಿಯನ್ನು ಕೊಡ್ತಾ ಇದ್ದೇವೆ. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬಾಗಲಕೋಟೆ ಅವರು ಇದನ್ನು ಪ್ರಕಟಿಸಿದ್ದಾರೆ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ದಿ, ಜೋ, ಜ, ರು, ಕೆ, ಳ, ರಿ, ಬಿ.
ವಿಕಾಸ್? ಜಾರಿ ಬೀಳದಿರಿ ಜೋಕೆ. ಹಾಂ, ಒಂದು ಅಕ್ಷರ ತಪ್ಪಾಗಿದೆ ಅಂತ ಅನಿಸುತ್ತೆ. ಸರಿಪಡಿಸೋಕ್ಕೆ ಪ್ರಯತ್ನಿಸಿ. ಜಾರಿ ಬೀಳದಿರು ಜೋಕೆ. ದಿನೇಶ್ ಮತ್ತು ನಂದೀಶ್, ಸರಿ ಇರಬಹುದಾ ಉತ್ತರ? ಅದೇ ಉತ್ತರ ಸರ್. ಉತ್ತರವನ್ನು ನೋಡೋಣ. ಜೋಕೆ ಜಾರಿ ಬೀಳದಿರು, ಜಾರಿ ಬೀಳದಿರು ಜೋಕೆ. ತಪ್ಪೇನಿಲ್ಲ, ಉತ್ತರ ಸರಿ ಅಂತ ಸ್ವೀಕರಿಸಿ ಸಮಗ್ರ ತೋಟಗಾರಿಕೆ ಕೈಪಿಡಿ ಎನ್ನುವ ಈ ಒಂದು ಉಪಯುಕ್ತ ಪುಸ್ತಕವನ್ನು ವಿಕಾಸ್ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ತಣ್ಣಗಿರುವ ಮಾರುತ, ಲೆಕ್ಕವೇ ಇಲ್ಲದಷ್ಟು, ಕಂಚಿನ ಊಟದ ತಟ್ಟೆ. ಆಗಲೇ ಬಜ್ಜರುತ್ತಿದ್ದಾರೆ ನಂದೀಶ್. ಒಂದು ಉತ್ತರ ತಂಪಾದ ಗಾಳಿ. ತಂಪಾದ ಗಾಳಿ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಪರಿಹಾರ ಮತ್ತು ಇತರ ಕಥೆಗಳು ಈ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ, ಲೆಕ್ಕವೇ ಇಲ್ಲದಷ್ಟು. ನಂದೀಶ್, ತಾವು ಉತ್ತರ ಕೊಡಲಿಲ್ಲ ಅಂದರೆ ದಿನೇಶ್ ಅವರನ್ನು ಕೇಳ್ತೇನೆ. ಹೇಳಿ ದಿನೇಶ್. ಅಪಾರ. ಅಪಾರ. ಗರಿಕೆ ಕವಿತೆಗಳ ಕಟ್ಟು ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದರೂ ಬಸರೊತ್ತಿ ಉತ್ತರ ಕೊಡಿ. ಕಂಚಿನ ಊಟದ ತಟ್ಟೆ. ಹೇಳಿ ನಂದೀಶ್. ಗಂಗಾಳ. ಗಂಗಾಳ. ಉತ್ತರವನ್ನು ನೋಡೋಣ. ಗಂಗಾಳ ಉತ್ತರ ಸರಿಯಾಗಿದೆ. ಅಮರ ಚಿಂತನೆ, ಈರಣ್ಣ ಬೆಂಗಾಲಿ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ ನಂದೀಶ್ ಅವರಿಗೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ದಿನೇಶ್ ಅವರಿಗೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಲೋಕವನ್ನು ಕಂಡಿರುವವನು ಎಂಬ ನುಡಿಗಟ್ಟಿನ ಅರ್ಥವೇನು? ಅನುಭವಿ, ಅನನುಭವಿ? ಅನುಭವಿ. ಮುಂದಿನ ಪ್ರಶ್ನೆ. ಹೊಂಗೆಯ ಮರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತಮಿಸ್ರ, ತಮಾಲ? ತಮಾಲ. ಮುಂದಿನ ಪ್ರಶ್ನೆ. ಕಾಶಿನಗರದ ದಿವೋದಾಸನನ್ನ ಓಡಿಸಲು ಶಿವನು ಯಾರನ್ನ ಕಳುಹಿಸಿದ? ನಿಕುಂಭ. ಕುಂಭ, ನಿಕುಂಭ? ನಿಕುಂಭ. ನಿಕುಂಭ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಒಡವಿ ಇದ್ದೂ ಬಡವಿ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕಲ್ಲು ಬಸವನಿಗೆ ಮರದ ಮೂಗುದಾರ, ಅದನ್ನೆಲ್ಲರೂ ಎಳೆಯುವವರೇ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಲೋಕವನ್ನು ಕಂಡಿರುವವನು ಅನುಭವಿ, ಸರಿಯಾಗಿದೆ. 2 ಉತ್ತರ. ಹೊಂಗೆಯ ಮರ, ತಮಾಲ, ಸರಿಯಾಗಿದೆ. 3 ಉತ್ತರ. ಕುಂಭ ಆಗಿತ್ತು, ನಿಕುಂಭ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ. ಒಡವಿ ಇದ್ದೂ ಬಡವಿ, ಗಂಡ ಇದ್ದೂ ರಂಡಿ. 5ನೇ ಪ್ರಶ್ನೆಗೆ ಉತ್ತರ. ಇದು ಬೀಸುವ ಕಲ್ಲು ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ವಿಕಾಸ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ವಕ್ರಬುದ್ಧಿ ಎಂಬ ನುಡಿಗಟ್ಟಿನ ಅರ್ಥವೇನು? ಒಳ್ಳೆಯ ಸ್ವಭಾವ, ಕುಟಿಲ ಸ್ವಭಾವ? ಕುಟಿಲ ಸ್ವಭಾವ. ಮುಂದಿನ ಪ್ರಶ್ನೆ. ಕುದುರೆಯ ಲಾಯ, ಅಶ್ವಶಾಲೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತಬೇಲಿ, ಸಹೇಲಿ? ತಬೇಲಿ. ಮುಂದಿನ ಪ್ರಶ್ನೆ. ಕುಂಭಕಾಸಿ ರಾಕ್ಷಸನು ಎಲ್ಲಿ ವಾಸವಾಗಿದ್ದನು? ಕುಂಭಾಸಿ, ನಿಕುಂಭಾಸಿ? ಕುಂಭಾಸಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಒಣಮರವ ಬೆಂಕಿ ತಿಂತಂತೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕರಿಗುಡ್ಡದ ಮೇಲೆ ಗುಂಡುಕಲ್ಲು. ಲವಂಗ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ವಕ್ರಬುದ್ಧಿ, ಕುಟಿಲ ಸ್ವಭಾವ, ಸರಿಯಾಗಿದೆ. 2 ಉತ್ತರ. ತಬೇಲಿ, ಸರಿಯಾಗಿದೆ. 3 ಉತ್ತರ. ಕುಂಭಾಸಿ, ಸರಿಯಾಗಿದೆ. 4 ಉತ್ತರ. ಒಣಮರವ ಬೆಂಕಿ ತಿಂತಂತೆ, ಹಸಿ ಮರವ ಚಿಂತಿ ತಿಂತಂತೆ. 5ನೇ ಪ್ರಶ್ನೆಗೆ ಉತ್ತರ. ಇದು ತುರುಬು ಆಗಿತ್ತು. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ 4 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ನಂದೀಶ್, ಮೊದಲ ಪ್ರಶ್ನೆ. ವಕ್ರದೃಷ್ಟಿ ಬೀಳು ಎಂಬ ನುಡಿಗಟ್ಟಿನ ಅರ್ಥವೇನು? ಒಳ್ಳೆಯ ನೋಟ ಬೀಳು, ಕೆಟ್ಟ ನೋಟ ಬೀಳು? ಕೆಟ್ಟ ನೋಟ ಬೀಳು. ಮುಂದಿನ ಪ್ರಶ್ನೆ. ವೇದಿಕೆ, ಜಗಲಿ, ಕಟ್ಟೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತಮಂಧ, ತಮಂಗ? ತಮಂಗ.
ಮುಂದಿನ ಪ್ರಶ್ನೆ. ಕುಂಭಾಸಿ ರಾಕ್ಷಸನನ್ನು ಯಾರು ಕೊಂದರು? ಅರ್ಜುನ, ಭೀಮ? ಭೀಮ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಒಲೆ ಕಾದರೆ ನಿಲ್ಲಬಹುದು, ದರೆ ಕಾದರೆ ನಿಲ್ಲಕ್ಕಾಗಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕರಿ ಕಾಡಿನಲ್ಲೊಂದು ಬಿಳಿ ಕುದುರೆ ಮೇಯುತ್ತಿದೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ವಕ್ರದೃಷ್ಟಿ ಬೀಳು, ಕೆಟ್ಟ ನೋಟ ಬೀಳು, ಉತ್ತರ ಸರಿಯಾಗಿದೆ. 2 ಉತ್ತರ. ವೇದಿಕೆ, ಜಗಲಿ, ಕಟ್ಟೆ, ತಮಂಗ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಭೀಮ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಒಲೆ ಕಾದರೆ ನಿಲ್ಲಬಹುದು, ನೆಲ ಕಾದರೆ ನಿಲ್ಲಲಿಕ್ಕಾದೀತೆ ಉತ್ತರ ಕೊಟ್ಟಿದ್ದೀರಾ. ನೆಲ ಹೇಳಿದ್ರ ಅಥವಾ ಧರೆ ಎಂದೆ? ಧರೆ ಹೇಳಿದ್ರಿ, ತಪ್ಪೇನಾಗಲ್ಲ. ಧರೆ ಹೇಳಿದ್ರು ತಪ್ಪೇನಾಗಲ್ಲ. ಒಂದು ವಚನವೂ ಸಹ ಉಂಟು. ಉತ್ತರ ಸರಿ ಅಂತ ಸ್ವೀಕರಿಸ್ತಾ ಇದ್ದೇವೆ. 5ನೇ ಪ್ರಶ್ನೆಗೆ ಉತ್ತರ ಇದು ದೀಪ ಆಗಿತ್ತು. ತಾವು ಉತ್ತರ ಕೊಟ್ಟಿಲ್ಲ. ಎಷ್ಟು ಸರಿ ಉತ್ತರ ಆಯಿತು? 4 ಸರಿಯಾಗಿದೆ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ದಿನೇಶ್ ಕುಲಕರ್ಣಿ ಅವರಿಗೆ ನಾವು ಒಟ್ಟು ಕೊಡ್ತಾ ಇದ್ದೇವೆ 3 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮೂರು 2 5 ಪುಸ್ತಕ. ಅಭಿನಂದನೆಗಳು. ಮೂರು 6 8 ಪುಸ್ತಕ. ಅಭಿನಂದನೆಗಳು. ಕಾಮನ ಬಿಲ್ಲನ್ನು ನಾವು ನೋಡಿದ್ದೇವೆ. ಕಾಮನ ಬಿಲ್ಲು ಕಂಡು ಬರೋದು ಸೂರ್ಯನೂ ಇರಬೇಕು, ಮಳೆನೂ ಬರ್ತಾ ಇರಬೇಕು. ಚಂದ್ರಬಿಲ್ಲು ನೋಡಿದ್ದೀರಾ? ಚಂದ್ರನಿಗೂ ಬಿಲ್ಲು ಬರುತ್ತಾ? ಖಂಡಿತ ಬರುತ್ತೆ. ಆದರೆ ಆ ಸಮಯಕ್ಕೆ ಕಾದಿದ್ದು ನೋಡ್ತು ಅಂತ ಹೇಳ್ತಂದರೆ ಚಂದ್ರಬಿಲ್ಲನ್ನು ನಾವು ನೋಡಬಹುದು. ರಾತ್ರಿಯ ಹೊತ್ತಲ್ಲಿ ಪೂರ್ಣ ಹುಣ್ಣಿಮೆ ಇದ್ದಾಗ ಜಲಪಾತಗಳು ಬೀಳುತ್ತಲ್ಲ, ಅಂತಹ ಸ್ಥಳಗಳಲ್ಲಿ ಸಾಮಾನ್ಯವಾಗಿ ಚಂದ್ರಬಿಲ್ಲು ರೂಪುಗೊಳ್ಳುತ್ತೆ. ನಮ್ಮಲ್ಲಿ ಲುಷಿಂಗ್ಟನ್ ಜಲಪಾತ ಅಂತ ಉಂಟು. ಕೆಪ್ಪಜೋಗ ಅಂತಲೂ ಕರೀತೇವೆ ಇದನ್ನು. ಉಂಚಳ್ಳಿ ಜಲಪಾತ ಅಂತಲೂ ಕರೀತಾರೆ. ಅಲ್ಲಿ ಚಂದ್ರಬಿಲ್ಲು ಕಂಡುಬರುತ್ತೆ. ಕಾದು ನೋಡಬೇಕಷ್ಟೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.